45 ಸಿನಿಮಾ ರಿಲೀಸ್ಗೆ ಕೌಂಟ್ ಡೌನ್ ಸ್ಟಾರ್ಟ್ ಆಗಿರುವಂಥದ್ದು. ತ್ರಿಮೂರ್ತಿಗಳ ದರ್ಶನವನ್ನು ಪಡೆಯೋದಕ್ಕೆ ಅಭಿಮಾನಿಗಳು ಕಾತುರದಿಂದ ಕಾಯ್ತಿರುವಂಥದ್ದು. ಅಫ್ಕೋರ್ಸ್ ಸಿನಿಮಾ ರಿಲೀಸ್ ಆಗ್ತಾ ಇದೆ, ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ ಅಂತ ಅಂದಮೇಲೆ ಫ್ಯಾನ್ಸ್ಗಳ ಸೆಲೆಬ್ರೇಷನ್ ಕೂಡ ಇರಲೇಬೇಕಲ್ವಾ. ಶಿವಣ್ಣನ ಫ್ಯಾನ್ಸು ಪ್ರಸನ್ನ ಚಿತ್ರಮಂದಿರದಲ್ಲಿ ದೋಸೆ ಕ್ಯಾಂಪನ್ನು ಮಾಡಿ ವಿಶೇಷವಾಗಿ ಒಂದು ಸೆಲೆಬ್ರೇಷನನ್ನು ಮಾಡ್ತಿರೋವಂಥದ್ದು ನೀವು ನೋಡ್ತಾ ಇರ್ಬೋದು. ಇಲ್ಲಿ 1,000 ದೋಸೆಗಳನ್ನು ಇವತ್ತು ಮಾಡಿ ಅಭಿಮಾನಿಗಳಿಗೆ ಇವತ್ತು ವಿತರಣೆ ಮಾಡಲಾಗ್ತಾ ಇದೆ. ಈ ಮೂಲಕ 45 ಸಿನಿಮಾದ ಒಂದು ಸೆಲೆಬ್ರೇಷನನ್ನು ಅರ್ಥಪೂರ್ಣವಾಗಿ ಶಿವಣ್ಣನ ಫ್ಯಾನ್ಸ್ ಹಮ್ಮಿಕೊಂಡಿರೋವಂಥದ್ದು ನೀವು ನೋಡ್ತಾ ಇರ್ಬೋದು. ದೋಸೆ, ಗರಿ ಗರಿ ದೋಸೆ, ಮಸಾಲೆ ದೋಸೆ. ಸೊ ಅಭಿಮಾನಿಗಳು ಕೂಡ ಇಲ್ಲೆಲ್ಲರೂ ನಿಂತಿರುವಂಥದ್ದು ದೋಸೆ, ಬಿಸಿ ಬಿಸಿ ದೋಸೆ ತಿನ್ನೋದಕ್ಕೆ. ಸೊ 45 ಸಿನಿಮಾ ಸ್ಯಾಂಡಲ್ವುಡ್ನಲ್ಲಿ ಸಿಕ್ಕಾಪಟ್ಟೆ ನಿರೀಕ್ಷೆಯನ್ನು ಕ್ರಿಯೇಟ್ ಮಾಡಿದಂಥ ಸಿನಿಮಾ. ಯಾಕಂದರೆ ಏನು ಇದು ಅರ್ಜುನ್ ಜನ್ಯ ಮೊದಲ ಬಾರಿಗೆ ಡೈರೆಕ್ಷನ್ ಮಾಡಿರುವಂತಹ ಸಿನಿಮಾ. ಜೊತೆಗೆ ಉಪೇಂದ್ರ, ಶಿವಣ್ಣ, ರಾಜ್ವಿ ಶೆಟ್ಟಿ ಅಂತ ಘಟಾನುಘಟಿಗಳು ನಟಿಸಿರುವಂಥ ಸಿನಿಮಾ ಇದಾಗಿರೋದ್ರಿಂದ ತುಂಬ ಹೈ ಬಡ್ಜೆಟಲ್ಲಿ ಕೂಡ ಈ ಸಿನಿಮಾ ಮೂಡ್ ಬಂದಿರೋವಂಥದ್ದು. ಸೊ ಹೀಗಾಗಿ ಈ ಸಿನಿಮಾ ಬಗ್ಗೆ ನಿರೀಕ್ಷೆನೂ ಹೆಚ್ಚಾಗಿದೆ, ಅಭಿಮಾನಿಗಳ ಕಾತುರನೂ ಹೆಚ್ಚಾಗಿದೆ. 45 ಸಿನಿಮಾ ಅನೌನ್ಸ್ ಆದಾಗಿಂದ ಈ ಸಿನಿಮಾ ಯಾವ ಥರ ಇರುತ್ತೆ, ಹೇಗಿರುತ್ತೆ ಅಂತ ಅಭಿಮಾನಿಗಳೆಲ್ಲರೂ ಕಾತುರದಿಂದ ಕಾಯ್ತಾ ಇದ್ರು ಸಿನಿಮಾ ನೋಡೋದಕ್ಕೆ. ಆ ಗಳಿಗೆ ಬಂದೇ ಬಿಟ್ಟಿದೆ. ಇವತ್ತು ಸಂಜೆಯಿಂದಲೇ ಸುಮಾರು 50 ಕಡೆ ಏನು ಪೈಡ್ ಪ್ರೀಮಿಯರ್ ಶೋ ನಡೀತಿದೆ, ಎಲ್ಲ ಕಡೆ ಹೌಸ್ಫುಲ್ ಆಗಿರೋವಂಥದ್ದು. ಸೊ ಪ್ರಸನ್ನ ಚಿತ್ರಮಂದಿರದಲ್ಲಿ ಯಾವ ಥರ ಸಂಭ್ರಮಕ್ಕೆ ರೆಡಿ ಮಾಡಿದ್ದಾರೆ ಅಂತ ನೀವು ನೋಡ್ತಿರ್ಬೋದು. ಸೊ ಇಡೀ ಸಿನಿಮಾ ಥಿಯೇಟರ್ ಕಟೌಟ್ಗಳಿಂದ ಇಲ್ಲಿ ಏನು ಅಲಂಕಾರ ಮಾಡಿರೋವಂಥದ್ದು, ಜೊತೆಗೆ ದೊಡ್ಡ ದೊಡ್ಡ ಪೋಸ್ಟರ್ಗಳನ್ನ ಹಾಕಿರೋವಂಥದ್ದು. ಸೊ ನೀವು ನೋಡ್ತಾ ಇರ್ಬೋದು, ಈಗ ದೊಡ್ಡ ಕಟೌಟ್ ಕೂಡ ಇಲ್ಲಿ ಪ್ರಸನ್ನ ಥಿಯೇಟರ್ ಹತ್ರ ಹಾಕ್ತಿದ್ದಾರೆ. ಸದ್ಯಕ್ಕೆ ಅಭಿಮಾನಿಗಳೆಲ್ಲರೂ ಒಂದು ಸೆಲೆಬ್ರೇಷನ್ಗೆ ಬರ್ತಿದ್ದಾರೆ. ಸೊ ಸಿಕ್ಕಾಪಟ್ಟೆ ಈ ಒಂದು ಸಿನಿಮಾ ಬಗ್ಗೆ ಸಖತ್ ಹೋಪ್ಸ್ ಇದೆ. ಯಾಕಂದರೆ ಒಂದು ಗರುಡ ಪುರಾಣದ ಬಗ್ಗೆ ಈ ಸಿನಿಮಾದಲ್ಲಿ ಹೇಳೋದಕ್ಕೆ ಹೊರಟಿರೋವಂಥದ್ದು. ಸೊ 45 ಯಾಕೆ ಈ ಸಿನಿಮಾಗೆ ಅನ್ನೋದನ್ನು ತಿಳ್ಕೊಬೇಕು ಅಂತ ಅಂದರೆ, ಸೊ ಎಲ್ಲರೂ ನಾಳೆ ಬೆಳಗ್ಗೆಯಿಂದ 45 ಇರೋ ಥಿಯೇಟರ್ಗೆ ವಿಸಿಟ್ ಕೊಡಲೇಬೇಕು. ಸೊ ಅಭಿಮಾನಿಗಳು ಕೂಡ ಇಲ್ಲಿದ್ದಾರೆ, ಅವ್ರನ್ನ ಮಾತನಾಡಿಸ್ತೀನಿ ಏನು ಹೇಳ್ತಾರೆ ಅಂತ ಹೇಳ್ಬಿಟ್ಟು. ಎಲ್ಲರೂ ಕೂಡ ಒಂದು ರೀತಿ ಹೇಳಬೇಕು ಅಂತ ಅಂದರೆ ಸೊ ಇದು ಒಂದು ರೀತಿ 45 ಡೇ ನಾಳೆ ಅಂತಲೇ ಹೇಳ್ಬೋದು. ಅಭಿಮಾನಿಗಳನ್ನ ಮಾತನಾಡಿಸ್ತೀನಿ ಏನು ಹೇಳ್ತಾರೆ ಅಂತ ಹೇಳ್ಬಿಟ್ಟು. ಸೊ ಸಾಕಷ್ಟು ಜನ ಆಲ್ರೆಡಿ ಮಾತನಾಡಿಸ್ತಿದ್ದಾರೆ ಇಲ್ಲಿ. ಸರ್, ಕಟೌಟ್ ತೊಗೊಂಡು ಬಂದಿದ್ದೀರಾ, ಚಿಕ್ಕ ಕಟೌಟು. ಸೊ ಹೇಗಿದೆ ಸೆಲೆಬ್ರೇಷನ್ನು, ಏನು ಹೇಳ್ತೀರಿ 45 ಸಿನಿಮಾ ಬಗ್ಗೆ, ಎಷ್ಟು ನಿರೀಕ್ಷೆ ಇದೆ ಅಂತ? ಮೇಡಮ್, ಅಣ್ಣವ್ರು ಯಾವತ್ತು ಬ್ಯೂಟಿ, ಅಣ್ಣವ್ರೆ ಬ್ಯೂಟಿ. ಇವತ್ತು ಇಡೀ ಕರ್ನಾಟಕದಲ್ಲಿ ಎಲ್ಲರೂ ನಾಳೆ ಕ್ರಿಸ್ಮಸ್ಸು. ಆ ಕ್ರಿಸ್ಮಸ್ನ ಜನ ಇವತ್ತು ಆಚರಣೆ ಮಾಡ್ತಿದ್ದಾರೆ. ಯಾಕೆ ಅಂದರೆ ಕ್ರಿಸ್ಮಸ್ಸು ಬರೀ ಕರ್ನಾಟಕ ಅಥವಾ ಭಾರತ ಅಂತಲ್ಲ, ಇಡೀ ಪ್ರಪಂಚದಲ್ಲಿ ಆಚರಣೆ ಮಾಡ್ತಾರೆ. ಹಂಗೆ ಶಿವಣ್ಣವರು ಕೂಡ ಇಡೀ ಪ್ರಪಂಚದಲ್ಲಿ ಅಭಿಮಾನಿಗಳಿದ್ದಾರೆ, ಸಣ್ಣ ಪುಟ್ಟ ಅಭಿಮಾನಿಗಳಿಲ್ಲ. ಶಿವಣ್ಣವ್ರಿಗೆ ಮನಸ್ಪೂರ್ವಕವಾಗಿ 3 ತಲೆಮಾರು ಜನ ಇರೋಂಥ ಅಭಿಮಾನಿಗಳಿರೋದು ಕನ್ನಡ ಇಂಡಸ್ಟ್ರಿ ಏಕೈಕ ನಟ ಅಂದರೆ ಅದು ಶಿವಣ್ಣ ಒಬ್ಬರೇ. ಯಾಕಂತಂದರೆ ಶಿವಣ್ಣ ಹೀರೋ ಆಗಿ ಇವಾಗ 40 ವರ್ಷ ಆಗ್ತಾ ಬಂದಿದೆ. ನಾಳೆ ನಿಮಗೆ ಒಂದು ವಿಚಾರ ಗೊತ್ತಿದೆ, ಇದೇ ಪ್ರಸನ್ನ ಪ್ರಮೋದ್ ಥಿಯೇಟ್ರಲ್ಲಿ ಶಿವಣ್ಣ ಅವ್ರದ್ದು 50ನೇ ಸಿನಿಮಾ AK-47 ಸಿನಿಮಾ ರಿಲೀಸ್ ಆಗಿತ್ತು. ಅವತ್ತು ಎಷ್ಟೋ ಜನ ಗೊತ್ತಿದ್ದೀರೋ ಗೊತ್ತಿಲ್ಲ, 501 ಕಟೌಟ್ ಸ್ಟಾರ್ಗಳನ್ನ ಇದೇ ಥಿಯೇಟರ್ಗಳಲ್ಲಿ ಹಾಕಿದ್ರು. ಈಗ ಮತ್ತೆ ಇದೇ ಪ್ರಸನ್ನಕ್ಕೆ 50ನೇ ವರ್ಷ ಕಾಲಿಡ್ತಾ ಇದೆ. ತುಂಬ ಜನಗಳ ಅಭಿಮಾನಿಗಳು ನಾಳೆ ನಾಡಿದ್ದು ಭಾನುವಾರ ಅದ್ದೂರಿಯಾಗಿ ಸೆಲೆಬ್ರೇಷನ್ ಮಾಡಬೇಕು ಅಂತ ಬಂದಿದ್ದಾರೆ. ಇನ್ನೂ ಕಟೋಟೆ ಹಾಕಿಲ್ಲ, ಆಗಲೇ ಎಷ್ಟು ಜನ ಇದ್ದಾರೆ. 7 ಕಾಲಿಗೆನೆ 2-3 ಅವರ್ ಮುಂಚೆನೇ ಈಗ 500-600 ಜನ ನಿಂತಿದ್ದಾರೆ ಅಂತ ಅಂದರೆ ಅದು ಶಿವಣ್ಣ ಅವರ ಕೆಪಾಸಿಟಿ ಇರೋದು. ಶಿವಣ್ಣ ಅವ್ರಿಗೆ ಮನಸ್ಪೂರ್ವಕವಾಗಿರುವಂಥ ಅಭಿಮಾನಿಗಳಿರೋದು. ಅಪ್ಪಟ ಕನ್ನಡ ಅಭಿಮಾನಿಗಳು ಯಾರು ಇದ್ರೆ ಅದು ಶಿವಣ್ಣವ್ರಿಗೆ ಮಾತ್ರ ಅಂತ ಹೇಳಕ್ ಇಷ್ಟಪಡ್ತೀವಿ. 7 ಗಂಟೆ ಶೋ ನೋಡ್ತಾ ಇದ್ದೀರಾ, ಎಷ್ಟು ಕ್ಯೂರಿಯಾಸಿಟಿ ಮಾತ್ರ ಅಲ್ಲ, ನಮಗೆ ಸಂತೋಷ ಮತ್ತೆ ಹಬ್ಬದ ವಾತಾವರಣ ಮನಸ್ಸಲ್ಲಿದೆ. ಕಾತರಿಸ್ತಾ ಇದೀವಿ ಮೇಡಮ್. 7 ಗಂಟೆ ಶೋಗೆ ಈಗ ಶಿವಣ್ಣ ಫಿಲಮ್ಗೆ ಕಟೌಟ್ ಎಲ್ಲ ಎತ್ಕೊಂಡ್ಬಂದು ದೋಸೆ ತಿಂದು ಆರಾಮಾಗಿ ಅದೇ ಮಸಾಲೆ ದೋಸೆ ತಿನ್ಕೊಂಡು ಈಗ ಆರಾಮಾಗಿ ಫಿಲಮ್ ನೋಡೋದು. ಈಗ ನೀವು ತಿನ್ಬೇಕೀಗ ಮಸಾಲೆ ದೋಸೆ ಕೊಟ್ಟಿದ್ದಾರೆ ಪ್ರಸನ್ನ ಟಾಕೀಸ್ ಹತ್ರ. ಭಾಳ ಎಂಜಾಯ್ ಮಾಡ್ತಿದೀವಿ ಅಣ್ಣನಿಗೋಸ್ಕರ. ಭಾಳ ಮಸಾಲೆ ದೋಸೆ ಕೊಟ್ಟಿರೋದು, ಮಸಾಲೆ ದೋಸೆ ತಿನ್ನಿ 45 ಸಿನಿಮಾ ನೋಡಿ. ಓಕೆ ಮೇಡಮ್, ಓಕೆ ಶಿವಣ್ಣನ್ಗೆ. ಸೊ ನೋಡಿದ್ರಲ್ಲ, ಇದಿಷ್ಟು ಅಭಿಮಾನಿಗಳ ಮಾತು. ಏನು ನಾಳೆ ಕ್ರಿಸ್ಮಸ್ ಡೇ ಅಲ್ಲ, 45 ಡೇ ಶಿವಣ್ಣನ ಡೇ ಅಂತ ಹೇಳ್ಬಿಟ್ಟು ಅಭಿಮಾನಿಗಳು ಹೇಳ್ತಿರೋದು. ಒಂದು ರೀತಿ ಹೇಳಬೇಕು ಅಂತ ಅಂದರೆ ಇಲ್ಲಿ ಆಲ್ರೆಡಿ ಇವತ್ತೇನೆ ಒಂದು ದಿನ ಮುಂಚಿತವಾಗಿಯೇ ಇವತ್ತು ಶಿವತಾಂಡವದ ದರ್ಶನ ಆಗ್ತಿರೋವಂಥದ್ದು ಅಭಿಮಾನಿಗಳಿಗೆ. ಎಲ್ಲರೂ ಕೂಡ ಒಂದು ರೀತಿ ಸಂಭ್ರಮದಿಂದ ಕಾಯ್ತಿರೋವಂಥದ್ದು. ಕ್ಯಾಮ್ರಾ ಪರ್ಸನ್ ಮಹೇಂದ್ರ ಜೊತೆ ಮಂಗಳರಾಜ್ ಗೋಪಾಲ್, TV9 ಬೆಂಗಳೂರು.